ದುಶ್ಯಾಸನನ್ನು ಒಂದು ಉಪಪ್ಲವದಿಂದ ಹಸ್ತಿನಾವತಿಗೆ ನೀರು ಬಂದು ಪಾಂಡವರ ವೈಭವವನ್ನು ವರ್ಣಿಸಿದಾಗ ನಾನಾಡಿದ ಮಾತು ಅದ್ಭುತವೋ ಕುರುಕುಲನಾಥನನು ಕಾಣುತ್ತ ಸಂಜಯನೋತು ಮನದೊಳು ಚಿಂತಿಸುತ್ತ ಕಾಲ್ಗೆರಗಿ ಬೆಸಗೊಂಡ ಕೊಡವಿ ಪಾಲಕ ಭಾಗ್ಯದಾಯಕ ಕೊಡವಿ ಪಾಲಕ ಭಾಗ್ಯದಾಯಕ ಕೊಡವಿ ನಡುವೆ ಓಮನೆ ನುಡಿಯಲಿಗೆ ನಡುವೆ ಓಮನೆ ಹೀಗಾಯಿತೆ ಎಂಬ ಚಾಲಗಳ ಅಡಗಿ ಹೀಗಾಯಿತೆ ಹೀಗಾಯಿತೆ ಯಾವುದನ್ನು ನೋಡಬಾರದು, ನೋಡುವುದಕ್ಕೆ ಸಾಧ್ಯವೇ ಇಲ್ಲ ಎನ್ನುವ ಹಾಗೆ ನಾವು ಭಾವಿಸಿದ್ದೇನೋ ಬದುಕಿನಲ್ಲಿ ಅದು ಸತ್ಯವಾಗಿಯೇ ಪರಿಣಮಿಸಿ ಹೋಗಿತ್ತು ಅಂದ್ರೆ ತಪ್ಪಾಗುವುದಕ್ಕೆ ಸಾಧ್ಯವೇ ಇಲ್ಲ. ನಿನ್ನ ಕುರಿತವಾಗಿ ನಾವೆಲ್ಲ ತಿಳಿದುಕೊಂಡಿರುವಂತಹ ರೀತಿಯೇ ಆಗಿತ್ತು. ಯಾಕೆ ಈ ನಮ್ಮ ವಂಶದಲ್ಲಿ ಎಷ್ಟೋ ಅರಸ ಮಕ್ಕಳು ಹಾಡಿ ಬಾಡಿ ಬೆಳಗಿ ಹೋದರೂ ಕೂಡ ಯಾರನ್ನೂ ಕೂಡ ಈ ಪೊಡವಿ ಪಾಲಕ ಅಂತ ಗುರುತಿಸಿದವರು ಇಲ್ಲವೇ ಇಲ್ಲ. ಆದರೆ ಕುರುವಂಶದಲ್ಲಿ ಹುಟ್ಟಿರುವಂತಹ ನಿನ್ನನ್ನು ಮಾತ್ರ ಪೊಡವಿ ಪಾಲಕ ಎನ್ನುವಂತಹ ಕೀರ್ತಿಗೆ ಪಾತ್ರರಾದವರಾಗಿದ್ದೀಯ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂತಾಗಿದ್ರೆ ಮರ್ಯಾದ ಪುರುಷೋತ್ತಮರಾಗಿರುವಂತಹ ಶ್ರೀರಾಮಚಂದ್ರನನ್ನು ರಾಘವ ಅಂತ ಹೇಗೆ ಗುರುತಿಸಿದ್ದಾರೋ ಹಾಗೆಯೇ ನೀನು ಎನ್ನುವ ಹಾಗೆ ನಾವೆಲ್ಲ ಭಾವಿಸಿದವರಾಗಿದ್ದು. ನಿನ್ನಂತವರ ಯೋಗ್ಯತೆ ಅಂತ ಹೇಳಿದ್ರೆ ಏನು? ಎಷ್ಟೋ ಜನರು ಅಸಹಾಯಕರಾಗಿ ಅನಾಥ ಪ್ರಜ್ಞೆ ಕಾಣುತ್ತಿರುವವರ ಬದುಕಿಗೆ ಆಶಾಭಾವವನ್ನು ತಂದುಕೊಟ್ಟವನು ನೀನು. ಅವರ ಬದುಕಿಗೊಂದು ಭದ್ರತೆಯ ಬುನಾದಿಯನ್ನು ಹಾಕಿಕೊಟ್ಟಿರುವಂತಹ ಭಾಗ್ಯದಾಯಕ ನೀನು, ಭಾಗ್ಯದಾಯಕ ನೀನು. ನಿನ್ನೊಂದೊಂದು ಮಾತಿಗೂ ನಾವೆಲ್ಲ ಮೈಯೆಲ್ಲ ಕಿವಿಯಾಗಿ ಆಲಿಸಿದ ಒಂದು ಕಾಲವೇ ಇತ್ತು. ಇವತ್ತು ಹಾಗಲ್ಲ. ಒಂದಲ್ಲ ಒಂದು ದಿವಸ ಈ ರಣದಲ್ಲಿ ನಾನು ಜಯವನ್ನ ಸಾಧಿಸುತ್ತೇನೆ, ಛಲದಂಕನಾಗಿ ಬೆಳೆಯುತ್ತೇನೆ ಎನ್ನುವಂತಹ ನುಡಿ ಅದು ಸತ್ಯವಾಗುತ್ತದೆ ಅಂತ ನಾವೆಲ್ಲ ಯೋಚನೆ ಮಾಡಿದರೆ ನುಡಿ ಅಡಗಿದೆ, ಮಾತು ಮುಖವಾಯಿತೆ. ಇದು ನಮ್ಮ ಪುಣ್ಯವು, ಇದು ನಮ್ಮ ಪುಣ್ಯವೇ ಅಂತ ತಿಳಿದುಕೊಳ್ಳೋಣ. ಅಲ್ಲದೆ ಇದ್ರೆ ಒಂದು ಕಾಲದಲ್ಲಿ ನಿನ್ನ
ಇದೇ ಪಾದದಲ್ಲಿ ಒಡೆಯ ಒಡೆಯ ಬಿಡದೆ ಬಾಗುತ್ತ ನೃಪರು ಮಗುಡವ ಬಿಡದೆ ಬಾಗುತ್ತ ನೃಪರು ಮಗುಡವ ಬಿಡದೆ ಬಾಗುತ್ತ ನೃಪರು ಮಗುಡವ ಇಡುವ ಕೋಮಲ ಚರಣ ಇದರೊಳು ಇದರೊಳು ನಡೆವೆ ನೀಯಂ ಅಗಡ ಇದರೊಳು ನಡೆವೆ ನೀನು ಆಗಡ ಬೇಳೈ ಮಡುಗಿದಂ ದಿಯ ರಕ್ತದಿ ರಣಗೆ ಬೆರರಿ ಸರಿ, ರಣಕ್ಷೇತ್ರಕ್ಕೆ ವಿಮುಖರಾಗಿ ಆತ್ಮೀಯವಾಗಿ ಮಿತ್ರ ವಿಯೋಧನ ಎನ್ನುವ ಹಾಗೆ ನಿನ್ನನ್ನು ನಾನು ಕರೆದರು. ನನ್ನ ಮಾತು ಕೂಡ ಕೇಳಿದರೂ ಕೇಳಿಸದೇ ಇದ್ದ ಹಾಗೆ ನೆಲನೋಟಕನಾಗಿ ಏಕಾಗಿಯಾಗಿ ನೀನು ಹೋಗುತ್ತಿರಬಹುದು ಒಡೆಯ. ಆದರೆ ಇದನ್ನು ನಾನು ಇವತ್ತು ನೋಡಿರಬಹುದು. ಬದುಕುನುದ್ದಕ್ಕೂ ನಿನ್ನ ವೈಭವದ ಬದುಕನ್ನು ಕಂಡ ಕಣ್ಣು ಇದು ಅದು ಯಾವ ಕಾರಣಕ್ಕೂ ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ. ಅನಂತರಾದಂತಹ ನೀನು ಅರಮನೆಯಿಂದ ಆಸ್ಥಾನ ಮಂಟಪಕ್ಕೆ ಬರುವಂತಹ ಸಂದರ್ಭದಲ್ಲಿಯೂ ಕೂಡ ಸೇವಕರು ಅವರು ಒಂದಾಗಿ ರತ್ನ ಕಂಬಳಿಯನ್ನೇ ರಾಜ ಮಾರ್ಗಕ್ಕೆ ಹಾಕುತ್ತಿದ್ದರು. ಆ ರತ್ನ ಕಂಬಳಿಯೂ ಕೂಡ ಕೋಮಲವಾಗಿರುವಂತಹ ನಿನ್ನ ಪಾದತ್ವಯಗಳಿಗೆ ನೋವನ್ನುಂಟು ಮಾಡಬಹುದು ಎನ್ನುವ ಕಾರಣಕ್ಕಾಗಿ ಆ ರತ್ನ ಕಂಬಳಿಯ ಮೇಲೆ ಅರಳಿದ ಹೂವುಗಳನ್ನೇ ಚೆಲ್ಲುತ್ತಾ ಇದ್ದರು. ಅಷ್ಟೇ ಅಲ್ಲ, ಎಡ ಬಲಗಳಲ್ಲಿ ಸಾಲಾಗಿ ಸಾಮಂತ ಅರಸು ಮಕ್ಕಳು ಕುಳಿತಿರುವ ಹೊತ್ತಿಗೆ ವೇದ ಘೋಷಗಳ ಮಧ್ಯದಲ್ಲಿ ಗಂಭೀರವಾದ ಒಂದೊಂದೇ ಹೆಜ್ಜೆಯನ್ನು ಇಡುತ್ತಾ ಸಿಂಹಣೋಪಾದಿಯಲ್ಲಿ ಬರುವಂತಹ ನಿನ್ನನ್ನು ಕಂಡಾಗ ಚಲನಂಕ ಚಕ್ರೇಶ್ವರನಿಗೆ ಜಯವಾಗಲಿ, ಗುರುಕುಲ ಸಾಮ್ರಾಟನಿಗೆ ಶುಭವಾಗಲಿ ಎನ್ನುವ ಹೊತ್ತಿಗೆ ಹೃದಯ ತುಂಬಿ ಜಯಘೋಷ ಮಾಡಿದ ಬಾಯೋ ಇದು, ನಿನ್ನ ವೈಭವವನ್ನು ಕಂಡ ಕಣ್ಣೋ ಇದು. ಇವತ್ತು ಹಾಗಲ್ಲ, ನಿನ್ನನ್ನು ಓಲೈಸುವವರಿಲ್ಲ, ಯಾರ ಜಯಘೋಷವೂ ಇಲ್ಲ, ಯಾರು ನಿನಗೆ ಶುಭ ಹಾರೈಸುವವರಿಲ್ಲ. ದಲ್ಲಿ ರಕ್ತ ಸಿಕ್ತವಾಗಿರುವಂತಹ ಈ ಭೂಮಿಯ ಮೇಲೆ, ಈ ರಣಧಾರಣಿಯ ಮೇಲೆ ಕೆಂಪಡಲಿನ ಕಾಲದಿಂದ ನಡೆಯುವುದಕ್ಕೆ ಮುಂದಾಗ್ತಾ ಇದೆಯಾ? ಪಡೆಯ ಪಡೆಯ ಸಿಂಹಾಸನದಲ್ಲಿ ನೀನು ಕುಳಿತಿರುವಂತಹ ಸಂದರ್ಭದಲ್ಲಿ ಅರಸು ಮಕ್ಕಳು ಮುಕುಟ ಸಹಿತವಾಗಿ ನಿನ್ನ ಪಾದಗಳಿಗೆ ಆನಂದರಾಗಿರುವಂತಹ ಹೊತ್ತಿಗೆ ಹೊಳೆಯುವಂತ ಪ್ರಕಾಶ ಎನ್ನುವಂತಹದ್ದು ನಿನ್ನ ದೇಹಕ್ಕೆ ಎಡಗಿರುವಂತಹ ಬೆಳಕು ನೀಲಾಂಜನವನ್ನ ಕಂಡ ಅನುಭವ ಉಂಟಾಗಿತ್ತು ನನಗೆ. ಇವತ್ತು ಹಾಗಲ್ಲ, ನಮ್ಮವರದೇ ಆದಂತಹ ಹೆಣ, ನಮ್ಮವರದೇ ಆಗಿರುವಂತ ರಕ್ತ ಮಾಂಸಗಳನ್ನ ಮೆಟ್ಟಿ 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 ಮುಂದುವರಿದು ಹೋಗುತ್ತಿದೆಯಾ? ಪಡೆಯ ಏನು ಇದು? ಒಂದು ಕಾಲದಲ್ಲಿ ನಿನ್ನಲ್ಲಿ ಸಮಯಾವಕಾಶ ಬೇಕು ಮಾತನಾಡುವುದಕ್ಕೆ ಅಂತ ಕೃಷ್ಣನೇ ಹತ್ತಿರಗೆ ಬಂದಾಗ ಸಮಯ ಉಂಟೆ ಅಂತ ಕೇಳುವುದಕ್ಕೆ ಮುಂದಾಗಿದ್ದಾರೆ. ಇದು ನಿನ್ನ ಯೋಗ್ಯತೆಗೆ ಹಿಡಿದ ಕನ್ನಡಿ ಅಲ್ಲವೇ ಹೇಳುವುದು? ಇವತ್ತು ಯಾವುದೂ ಇಲ್ಲ, ಯಾವುದೂ ಇಲ್ಲ. ಗೌರವ, ಅನೇಕ ನಿನ್ನ ವಿಜಯೋತ್ಸಾಹದ ಮಾತುಗಳನ್ನ ಕೇಳಿದವರು ನಾನು. ಇವತ್ತು ಹೀಗಾಗುವುದಕ್ಕೆ ಕಾರಣ ಏನು ಅಂತಿದ್ರೆ, ಆ ಹೊತ್ತು ಹಿರಿಯರು ಹೇಳಿದ ಒಂದೊಂದು ಮಾತು ನಿನ್ನ ಮುಕ್ತಿಪಟಳದಲ್ಲಿ ಅದು ಸತ್ಯ ಅಂತ ತಿಳಿದಿದ್ದರೆ ಇಂಥ ದುರಂತವಾಗುವುದೇ ಇಲ್ಲವಾಗಿತ್ತು. ನೋಡು ನೋಡು, ಹಿರಿಯರೆಲ್ಲ ಯುದ್ಧ ಬೇಡ ಕೌರವ ಅಂತ ಹೇಳಿದಿಲ್ವೇ? ಯುದ್ಧ ಸರಿಯಲ್ಲ ಅಂತ ನಿನ್ನ ಮಿತ್ರರು ಅನೇಕರು ಹೇಳಿದಿರುವೆ. ಯಾರ ಮಾತುಗಳನ್ನು ಕೇಳದೆ
ಇಂದು ನಿರ್ಣಯ ಮಂದ ಮತಿಯೋಳು ಇಂದು ನಿರ್ಣಯ ಮಂದ ಮತಿಯೋಳು ಸೌಂದರ್ಯ ಯಾರಿಲ್ಲ ಒಬ್ಬನೇ ಇಂದು ನಿರ್ಣಯ ಮಂದ ಮತಿಯೋಳು ಸಂತರೆಲ್ಲರೂ ಉಳಿದೆ ಒಬ್ಬನೇ ಮಂದ ಭಾಗ್ಯವು ನಾವು ಮಂದ ಭಾಗ್ಯವು ಮಂದ ಭಾಗ್ಯವು ನಾವು ಶಿವ 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 ಮಂದ ಭಾಗ್ಯವು ನಾವು ಶಿವ ಶಿವ ಎಂದು ಸಂಜಯ ಮರುಗಿದ ಚಿಂತೆಗೊಳ್ಳು ಯೋಧರ ಒಂದು ಕಾಲದಲ್ಲಿ ಹಸ್ತಿನಾವತಿಯ ಸಾಮ್ರಾಜ್ಯ ಎನ್ನುವಂತಹದ್ದು ನಲನಲಿಸುತ್ತಾ ಇತ್ತು. ಯಾರ ಮನೆಯಲ್ಲಿಯೂ ಕೂಡ ದುಃಖವೋ ದುಮ್ಮಾನವೋ ಸುಗಡವೋ ಆವರಿಸಲೇ ಇಲ್ಲ. ಕಾರಣ ಏನು? ನಿನ್ನ ಆಳ್ವಿಕೆಯ ಪ್ರಭಾವವೋ ಅದು. ನಾವು ಅನಾಥರು ಎನ್ನುವಂಥ ಭಾವ ಒಬ್ಬ ಸಾಮಾನ್ಯ ಪ್ರಜೆಯ ಮನಸ್ಸಿನ ಮೂಲೆಯಲ್ಲಿಯೂ ಮೂಡನೇ ಇದ್ದ ಹಾಗೆ ನೀನು ತೋಡಿಕೊಂಡವನು. ಅಂತಹ ಒಬ್ಬ ನೀನು ಅಂದ್ರೆ ಇವತ್ತು ನೋಡು, ಅಳುವುದಕ್ಕೂ ಹತ್ತಿಲೆಯಲ್ಲಿ ಜನ ಇಲ್ಲದೇ ಇದ್ದ ಹಾಗೆ ಹೋಗಿದೆಯೋ. ಯುದ್ಧ ಬೇಡ 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 ಎಂದು ಹಾಗೆ ಸಾರಿ ಸಾರಿ ಹೇಳಿದರು. ಪ್ರತಿ ಕ್ಷಣದಲ್ಲಿಯೂ ಛಲವೇ ಪ್ರಗಾಢವಾಗಿ ಮುಂದುವರಿಯಿತು. ಕೊಡು ಅಂತ ರಾಜ್ಯವನ್ನು ಅವರಿಗೆ ಎನ್ನುವ ಹಾಗೆ ಹಿರಿಯರು ಹೇಳಿದರೆ ನೀನು ಹೇಳಿದ ಮಾತಲ್ಲವೇ, ಕರಣಿಯಂ ಪಾರ್ಥಿವ ಸೋತ ಮೇಲರಿಗಳಂ ತುರದೆ ಕೊಂಬುದೇ ಧರ್ಮ ಎನ್ನುವ ಹಾಗೆ. ಇಂಥ ಮಾತನ್ನು ಮೀರುವುದಕ್ಕೆ ಯಾರಿದ್ದಾರೆ ಹೇಳು? ಕೌರವ ಯಾವ ಕಾರಣಕ್ಕೂ ಪಾಂಡವರನ್ನು ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ. ಕೃಷ್ಣಾನುಗ್ರಹ ಉಂಟವರಿಗೆ ನಿನ್ನನ್ನು ತಿದ್ದುವುದಕ್ಕೆ ಮುಂದಾದರೆ ಪಾಂಡುತನಯದ ಅವರಲ್ಲಿ ಬಂಡು ಮಾಡಿಯ ನನ್ನ ಪ್ರತ್ಯರ ತಂಡದಲ್ಲಿ ಸೇರಿಸದಿರು ಮೀಸೆಯಲ್ಲಂದ ಇದನ್ನೆಲ್ಲ ಕೇಳಿದ ಹೊತ್ತಿಗೆ ನಾವು ವಿಜಯೇ ಆಗುತ್ತೇವೆ ಎನ್ನುವ ಭಾವನೆಗೆ ಮುಂದಾಗಿತ್ತು. ನೋಡ ಇವತ್ತೇನಾಗಿ ಹೋಯಿತು. ನೀನೊಬ್ಬ ಈ ರೀತಿ ವರ್ತಿಸಿದೆ ಎನ್ನುವ ಒಂದೇ ಒಂದು ಕಾರಣದಿಂದಲಾಗಿ ಎಷ್ಟೋ ಜನ ಹಸು ಮಕ್ಕಳು ತಂದೆಯನ್ನು ಕಳೆದುಕೊಂಡು ಅನಾಥರಾಗಿ ರೋಧಿಸುತ್ತಾ ಇದ್ದಾರೋ. ತನ್ನ ಕೊನೆಯ ಕಾಲದಲ್ಲಿ ನನ್ನ ಪಾಲಿಗೆ ಆಶ್ರಯವಾಗಿರುತ್ತಾರೆ ಎನ್ನುವ ಹಾಗೆ ಮಗನನ್ನು ಕಳೆದುಕೊಂಡಿರುವಂತಹ ತಂದೆ ತಾಯಿಗಳು ಇನ್ನೊಂದು ಕಡೆಯಲ್ಲಿ ರೋಧಿಸುತ್ತಾ ಇದ್ದಾರೆಯೋ. ಸುಮಂಗಲೆಯರ ನೆಲವಿ ಆಗಿರುವಂತಹ ಈ ತಿಲೆ ತನ್ನ ಸೌಭಾಗ್ಯವನ್ನೆಲ್ಲ ಕಳೆದುಕೊಂಡು ಯಾರ ಮುಖದಲ್ಲಿಯೂ ಉತ್ಸಾಹವೇ ಇಲ್ಲದೆ ವೈದೇವಿಯ ನೋವನ್ನು ಅನುಭವಿಸುತ್ತಿದ್ದಾರೆಯೋ. ಕೇಳಬಿಡು, ಯಾವುದಕ್ಕೂ ನಾವು ಪಡೆದು ಬಂದಿರುವಂತಹ ಪುಣ್ಯ ಎನ್ನುವುದಿದ್ರೆ ಆ ಪುಣ್ಯ ನಮ್ಮನ್ನು ಕಾಪಾಡುತ್ತದೆ. ಯಾವುದಕ್ಕೂ ನಾವು ಮಾಡಿದ ಪುಣ್ಯದ ಪ್ರಭಾವ ಎನ್ನುವುದು ನಮ್ಮ ಬದುಕಿನಲ್ಲಿದ್ದರೆ ಆ ಪುಣ್ಯವೇ ನಮ್ಮನ್ನು ರಕ್ಷಿಸುತ್ತದೆ. ಭಾಗ್ಯ ಬೇಕು, ದೊರೆಯೇ ಭಾಗ್ಯ ಬೇಕು. ಇಂಥದ್ದನ್ನು ಕಾಣುವುದಕ್ಕಾಗಿ ಇನ್ನೂ ಈ ವೇದಿಕೆಯಲ್ಲಿಯೂ ತಂದೆಯ ಇಚ್ಛಾನೆ ಅಂತಾದರೆ ಮಂದಭಾಗ್ಯರು ನಾವೆಲ್ಲ, ಮಂದಭಾಗ್ಯರು ಮಂದಭಾಗ್ಯರು. ಆಗಡಲಿ ಸಂಜಯನೆ ನೀಕೆ ಆಗಡಲಿ ಸಂಜಯನೆ ನೀಕೆ ಆದಿ ಸುಕೃತ
ಆದಿ ಸುಕೃತ ವಿಶಾಲ ವನವ ಸೇರು ಹೋದರೆ ಜಯ ಸಿರಿಯು ಚಂಗುಳವ ವಿಷಾವನವದು ಹೋದರೆ ಜಯ ಸಿರಿಯು ಚೆಂಗುಳವ ಆದರಿಸುವವನಾರೋ ಸಂಜಯ ಆದರಿಸುವವನ್ಯಾರೋ ವಿಧಿ ಬರೆ ಆದಿ ಅಕ್ಷರಗಿಂದು ಪ್ರತಿಕೂಲಾದಿ ಉಂಟೆ ವಿಧಿ ಬರೆ ಆದಿ ಅಕ್ಷರಗೆಂದು ಪ್ರತಿಕೂಲಾದಿ ಉಂಟೆ ಎನ್ನುತ್ತ ಕಂಬನಿ ತುಂಬಿ ಉಸುರಿದನು ಎಂತ ಕಠೋರವಾದಂತಹ ಮಾತು. ಇಂದು ನಿನ್ನೆಯ ಮಂದ ಬುದ್ಧಿಗಳು ಸಂದರೆಲ್ಲರೂ ಮುಂದೆ ಓರ್ವದೆ. ಮಂದ ಭಾಗ್ಯರು ನಾವು. ಹಾಗಾದ್ರೆ ಇಂಥ ಒಂದು ಸರ್ವನಾಶಕ್ಕೆ, ಇಂಥ ಒಂದು ಸಾವಿನ ಪರಂಪರೆಯ ಘಟಿಸುವುದಕ್ಕೆ ಕೇವಲ ಕೌರವನೊಬ್ಬನ ಹಠವೇ ಕಾರಣ. ಉಳಿದವರು ಹೇಳಿ, ನನ್ನ ಒಡನಾಡಿ, ನನ್ನ ಸ್ನೇಹಿತ, ನೀನು ಅದನ್ನೇ ಹೇಳ್ತೀಯ ಸಂಜೆ. ಬೇರೆ ಮಾರ್ಗವೇ ಇರಲಿಲ್ವೋ? ಈ ಮಾತು ಘಾಸಿಯನ್ನು ಉಂಟು ಮಾಡುತ್ತಾರೆ. ವಿರೋಧಿಗಳು ಕಲ್ಲಿನಿಂದ ಹೊಡೆದರು, ಆ ನೋವನ್ನಾದರೂ ಸಹಿಸಬಹುದು ಸಂಜಯ. ನಮ್ಮವರು, ನಮ್ಮ ಹಿತೈಷಿಗಳು, ನಮ್ಮ ಸ್ನೇಹಿತರು ಒಂದು ಹೂವಿನಿಂದ ಹೊಡೆದರು ಸಂಜಯ, ಓ ಸಂಜಯ, ಓ ಸಹಿಸುವುದಕ್ಕಾಗುವುದಿಲ್ಲ. ಸತ್ಯ. ಆ ನೋವೇ ದೊಡ್ಡದು ಸಂಜಯ. ನನ್ನ ಮಾತು ಬೇಸರವಾಯಿತೆ. ಇಲ್ಲದೆ ಇದ್ರೆ ಇಂಥ ಒಂದು ಘೋರ ವಿಶ್ವ ವಿಪ್ಲವ ನಡೆಯುವುದಕ್ಕೆ, ಅದಕ್ಕೆ ಕಾರಣರಾಗುವುದಕ್ಕೆ ಕೌರವರ ಒಬ್ಬನ ಹಠದಿಂದ ಸಾಧ್ಯವೇನೋ ಸಂಜಯ. ಯಾರಿದ್ದಾರೆ? ಸ್ವಲ್ಪ ವಿಚಾರ ಮಾಡಿಕೊಂಡು ವಿಮರ್ಶಿಸಿ ನೋಡು. ನಮ್ಮ ಅಜ್ಜಯ್ಯ ಭೀಷ್ಮ ಇಚ್ಛಾಮರಣಿಗಳು, ಹೌದು. ಆದರೆ ಅವರು ಅಂಬೆಯ ಬೂದಿಯಲ್ಲಿ ತನ್ನ ಮರಣವನ್ನು ಅರಸುತ್ತಾ ಇದ್ದಾರೆ. ನಮ್ಮ ಗುರುಗಳಾಗಿರುವಂತಹ ದ್ರೋಣಾಚಾರ್ಯರನ್ನು ಕೊಲ್ಲುವ ಮಗನನ್ನು ದೃಪದ ಯಜ್ಞ ಮುಖೇನ ಪಡೆದಿದ್ದಾರೆ. ಮಾತ್ರ ಅಲ್ಲ, ರಾಜಸೂಯಾಧ್ವರ ನಡೆದ ಮೇಲೆ ರಕ್ತಪಾತವಾಗಿರುವುದನ್ನು ಕಂಡು ನಮ್ಮ ಅಣ್ಣ ವ್ಯಾಕುಲ ಚಿತ್ತರಾಗಿ ಚಿತ್ತಜಾಂತಕದಲ್ಲಿ ಕೇಳಿದಾಗ, ವೇದವ್ಯಾಸರನ್ನ ಬರಿಸಿ ಕೇಳಿದಾಗ, ಇದು ಮುಂದೆ ನಡೆಯಲಿಕ್ಕಿರುವಂತಹ ಘೋರ ವಿಪ್ಲವದ ಮುನ್ಸೂಚನೆ. ಅದಕ್ಕಾಗಿ ನಾನು ನಿನಗೆ ಉಪದೇಶಿಸುತ್ತೇನೆ, ನೀನು ನಿನ್ನ ತಮ್ಮ ಅರ್ಜುನಿಗೆ ಉಪದೇಶಿಸು. ಇಂದ್ರಕೀಲಕ್ಕೆ ಹೋಗಿ ಪರಮೇಶ್ವರನ್ನು ಮೆಚ್ಚಿಸಿ
ಮುಂದೆ ನಡೆಯುವಂತಹ ವಿಶ್ವ ವಿಪ್ಲವಕ್ಕೆ ಬೇಕಾಗಿ ಪಾಶುಪತವನ್ನು ಪಶುಪತಿಯಿಂದ ವರವಾಗಿ ಪಡೆದು ಬರಲಿ. ಸರಿ. ಇದೆಲ್ಲ ಕೌರವನ ಹಠದಿಂದ ನಡೆದದ್ದೇನು? ಅಲ್ವಾ? ಹಾಗಾದ್ರೆ ಎಷ್ಟೋ ಸಣ್ಣ ಪುಟ್ಟ ಕಾರಣಗಳೆಲ್ಲ ಕರೆತು ಕೌರವನ ಹಠದೊಂದಿಗೆ ಬೆರೆತು ಇಂಥ ಘೋರ ದುರಂತ ಆಗುವುದಕ್ಕೆ ಕಾರಣವಾಗಿದೆ. ಸಂಜಯ, ಕಾರಣ ಕೌರವ. ಸ್ಥೂಲ ನೋಟಕ್ಕೆ ಕೌರವನ ಹಠ ಕಾಣಿಸ್ತದೆ, ಸೂಕ್ಷ್ಮ ನೋಟಕ್ಕೆ ಯಾರೂ ಮುಂದಾಗುವುದಿಲ್ಲ. ಹಾಗಾಗಿ ಆಕ್ಷೇಪಕ್ಕೆ ಕೌರವನೇ ತುತ್ತಾಗ್ತಾರೆ. ವಿಶಾಲವಾಗಿರುವಂತಹ ಒಂದು ವನಪ್ರದೇಶ, ಹಣ್ಣು ಹಂಪಲುಗಳಿಂದ ನಳನಳಿಸುತ್ತಿರುವಂತಹ ಸಂದರ್ಭ, ದಿಕ್ಕುಗಳಿಂದ ಹಕ್ಕಿ ಪಕ್ಷಿಗಳೆಲ್ಲ ಹಾರಿ ಬಂದು ಹಣ್ಣು ಹಂಪಲುಗಳನ್ನು ತಿಂದು ಉಪಜೀವನವನ್ನು ಸಾಗಿಸುತ್ತಾ ಸಂತೋಷದಿಂದ ಇರುವ ಕಾಲ. ಇದ್ದಕ್ಕಿದ್ದ ಹಾಗೆ ಬರಗಾಲದ ಬೇಗಗೆ ತುತ್ತಾಗಿ ಆ ವನ ಸಿರಿ ಸುಟ್ಟು ಸೀಕರಿಗೊಂಡ್ರೆ ಅದಕ್ಕೆ ಆ ವನ ಕಾರಣವೇನು? ಬರಗಾಲದ ಬೇಗ ಕಾರಣ. ಆದ್ರೆ ಯಾರೂ ಅದನ್ನು ಗಮನಿಸುವವರಿಲ್ಲ. ಆಶ್ರಯ ಪಡೆದಂತಹ ಹಕ್ಕಿಗಳೇ ವನವನ್ನೇ ಆಕ್ಷೇಪಿಸುತ್ತಾ ಮತ್ತೆ ದಿಕ್ಕಿಗೆ ಹಾರಿ ಹೋಗುತ್ತೆ. ಹಾಗೇ ಆಯಿತು ನನ್ನ ಕಥೆ. ಕೌರವ ಕಾರಣ, ಕೌರವನ ಹಠ ಕಾರಣ. ಸಂಜಯ, ಎರಡು ಕಾರಣದಿಂದ ಪಾಂಡವರಿಗೆ ರಾಜ್ಯವನ್ನ ಕೊಡಬಹುದು. ರಾಜ್ಯವನ್ನ ಕೊಟ್ಟರೆ ದುರಂತ ತಪ್ಪುತ್ತದೆ. ಪ್ರೀತಿಯಿಂದ ರಾಜ್ಯವನ್ನು ಕೊಡಬೇಕು. ಪಾಂಡವರ ಕುರಿತಾಗಿ ಹುಟ್ಟಿನಿಂದಲೇ ನನಗೆ ಪ್ರೀತಿ ಇಲ್ಲ. ಪಾಂಡವರನ್ನು ದ್ವೇಷಿಸುವುದಕ್ಕೆ ನನಗೆ ಯಾವ ಕಾರಣವೂ ಇಲ್ಲ. ಆದರೂ ಅವರ ಕುರಿತಾಗಿ ಮತ್ಸರ ದ್ವೇಷ ಯಾಕೆ? ಕಾಡಿನಲ್ಲಿ ಕುಂತಿ ದೇವಿಗೆ ಮಕ್ಕಳಾದರು ಎನ್ನುವಂತ ವರ್ತಮಾನವನ್ನ ಕೇಳಿದ ನನ್ನ ತಾಯಿ ಹೊಟ್ಟೆಯನ್ನ ಹೊಟ್ಟೆ ಕಿಚ್ಚಿನಿಂದ ಹೊಸಕಿಕೊಂಡಾಗ ಆ ಹೊಟ್ಟೆ ಕಿಚ್ಚಿನ ಪ್ರತಿರೂಪ ಪಿಂಡಗಳಾಗಿ ನಾವು ಹುಟ್ಟಿದೆವಂತೆ. ಪ್ರಾಯಶಃ ಪ್ರಪಂಚದಲ್ಲಿ ಹೊಟ್ಟೆ ಕಿಚ್ಚಿನ ಪಿಂಡ ಎನ್ನುವ ನಾಡ ನುಡಿ ಹುಟ್ಟಿದ್ದೆ ಕೌರವರು ಹುಟ್ಟಿದ ಮೇಲೋ ಅಂತ ನನಗೆ ಅನ್ನಿಸ್ತಾ ಇದೆ. ಹಾಗಾಗಿ ಗರ್ಭ ಸಂಸ್ಕಾರವೇ ಪ್ರೀತಿ ಅಂತ ಆಗಲಿಲ್ಲ, ದ್ವೇಷ ಹೊಟ್ಟೆ ಕಿಚ್ಚಿನಿಂದ ಕೂಡಿದೆ. ಹೀಗಿರುವಾಗ ಪ್ರೀತಿ ಹುಟ್ಟುವುದಕ್ಕೆ ಹೇಗೆ ಸಾಧ್ಯ ಕೌರವ? ಇನ್ನು ಹುಟ್ಟಿನಿಂದ ಆಗದೆ ಇದ್ರೆ ಇನ್ನೊಂದು ಸಾಧ್ಯತೆ ಉಂಟು. ಹೇಗೆ? ಪಾಠದಿಂದ ಗುರುಗಳಿಗೆ ಸಾಧ್ಯತೆ ಉಂಟು. ನಮ್ಮ ಗುರುಗಳು ದ್ರೋಣಾಚಾರ್ಯರು. ಅವರು ದ್ವೇಷದ ಪಾಠವನ್ನು ಮಾಡಿದರೆ ವಿನಃ ಒಂದು ದಿವಸವೂ ಪ್ರೀತಿಯ ಪಾಠವನ್ನು ಮಾಡಲೇ ಇಲ್ಲ. ಹಾಗಾಗಿ ಅಲ್ಲಿಂದಲೂ ಪ್ರೀತಿ ಹುಟ್ಟಲಿಲ್ಲ. ಇನ್ನೊಂದು ಕಾರಣ ಭೀತಿ. ಪಾಂಡವರ ಕುರಿತಾಗಿ ನನಗೆ ಯಾಕೋ ಭೀತಿ ಎನ್ನುವುದೇ ಇಲ್ಲ. ಒಂದೊಮ್ಮೆ ಹುಟ್ಟಿದರೂ ಅದು ಕ್ಷಣಿಕ, ಶಾಶ್ವತವಾಗಿ ಅಲ್ಲ. ಭೀತಿಯಿಂದಲೂ ಪಾಂಡವರಿಗೆ ರಾಜ್ಯವನ್ನು ಕೊಡುವುದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಇವರೆಲ್ಲವರ ಸಾವಿಗೆ ಕಾರಣ ನನ್ನ ಹಠ ಅಲ್ಲ ಸಂಜಯ. ಜನನ, ಮರಣ, ವಿತ್ತ, ವಿದ್ಯೆ, ಉದ್ಯೋಗ, ಈ 5 ಪೂರ್ವ ನಿರ್ಧರಿತ ಪ್ರತಿಯೊಂದು ಜೀವಿಯು ಇಲ್ಲಿಯೇ ಹುಟ್ಟಬೇಕು. ಇಂತಹ ಸಂದರ್ಭದಲ್ಲಿಯೇ ಹುಟ್ಟಬೇಕು, ಇಲ್ಲಿಯೇ ಬೆಳೆಯಬೇಕು, ಹೀಗೆ ಅರಿಯಬೇಕು ಎನ್ನುವುದು ಹುಟ್ಟುವ ಮೊದಲೇ ಆ ವಿಧಾತ ಹಣೆಯಲ್ಲಿ ಬರೆದು ಕಳುಹಿಸುತ್ತಾರೆ. ಎಷ್ಟೋ ಜನ ತಾಯಂದಿರು ತಮ್ಮ ಕರುಳ ಕುಡಿಗಳನ್ನು ಕಳೆದುಕೊಂಡಿರಬಹುದು, ಅದು ಅವರ ಹಣೆ ಬರಹ. ಎಷ್ಟೋ ಮುತ್ತೈದೆಯರು ತಮ್ಮ ಗಂಡಂದಿರನ್ನ ಅಕಾಲದಲ್ಲಿ ಕಳೆದುಕೊಂಡಿರಬಹುದು, ಅದು ಅವರ ಹಣೆ ಬರಹ. ಇದಕ್ಕೆಲ್ಲ ಕಾರಣ ನಾನಲ್ಲ, ವಿಧಿ. ಇಲ್ಲಿಯವರೆಗೆ ನಾನು ಕೇಳದೇ ಇರುವಂತ ನಿನ್ನ ನುಡಿಯನ್ನು ನಾನು ಸಂದರ್ಭದಲ್ಲಿ ಕೇಳುತ್ತಿದ್ದೇನೆ. ನಿನ್ನ ಅಂತರಂಗವನ್ನು ಕನ್ನಡಿಯೋಪಾದಿಯಲ್ಲಿ ನನ್ನ ತುಮುಕದಲ್ಲಿ ತೆರೆದು ಇಟ್ಟವರು ನೀನಾಗಿದ್ದೀನಿ. ಪಾಂಡವರನ್ನು ದ್ವೇಷಿಸುತ್ತೀಯ ಎನ್ನುವ ಒಂದು ಅವಗುಣವನ್ನು ಬಿಟ್ಟರೆ ನಿನ್ನಲ್ಲಿ ಇನ್ನುಳಿದ ಯಾವ ಅವಗುಣವನ್ನು ಗುರುತಿಸುವುದಕ್ಕೆ ಸಾಧ್ಯವೇ ಇಲ್ಲ. ಅಂತ ಮೇರು ಸದೃಶವಾದಂತಹ ವ್ಯಕ್ತಿ ನೀನು.
ಯಾವ ಕಾರಣಕ್ಕೂ ಸ್ವಯಂ ತನ್ನ ಫಲವನ್ನು ತನ್ನ ಛಲವನ್ನು ನನ್ನೊಪ್ಪಿಕೊಂಡಿದ್ದವನು ನೀನಾಗಿದ್ದೆ. ಈ ಸಂದರ್ಭದಲ್ಲಿ ಹೀಗಾಗುವುದಕ್ಕೆ ಕಾರಣ ನೀನು ಅಂತ ಒಪ್ಪಿಕೊಳ್ಳುವುದಿಲ್ಲ. ಪೌರುಷವಾದಿಯಾಗಿದ್ದಂತ ನೀನು ದೈವವಾದಿಯಾಗಿ ವಿಧಿ ಅಂತ ಹೇಳ್ತೀಯ ಅಂತಾದ್ರೆ ಕೊನೆಯ ಕಾಲದಲ್ಲಿ ಯುದ್ಧ ನಿರ್ಣಯದಲ್ಲಿ ವಿಮುಖನಾದಿ ಎಲ್ಲವೋ ಸಂಜಯ ಕೇಳು. ಎಲ್ಲವೋ ಸಂಜಯ ಕೇಳು. ಏನ ಬೇಡಲಿ ನಿನಗೆ ನಾ ಏನ ಬೇಡಲಿ ನಿನಗೆ ಸಂಜಯ ಗೌರವೇಶ್ವರ. ವಿಧಿ ಹಾ, ಎನ್ನುವ ನನ್ನ ಮಾತನ್ನು ಕೇಳಿ ಧೋರಣೆ ಬದಲಾಗಿ ಹೋಯಿತು. ಉದ್ದೇಶ? ನನ್ನ ಜಾಯಮಾನವೇ ಅದಲ್ಲ. ಹಾ, ಆ ವಿಧಿ ಹಾ, ನನ್ನ ಭಾಷ್ಯ ಬದಲ ಮೇಲೆ ಹ್ಮ್, ನನ್ನ ವಜ್ರ ಪ್ರಹಾರವನ್ನು ಮಾಡಿರಬಹುದು. ಹಾ, ಆದ್ರೆ ಹಾ. ಬೌದ್ಧಿಕ ಬಲದ ಮೇಲೆ ಅದರ ಆಟ ನಡೆಯಲಾರದು. ಕೇಳು, ಹೇಳು. ನಾಳೆ ಹಾ. ನಾಳೆ ಹಾ. ಪಾಂಡವರ ತಲೆಯನ್ನು ಕಡಿ ಕಡಿ ಕಡಿದು ಚೆಲ್ಲುತ್ತೇನೆ. ನಂಬುವುದಕ್ಕಾಗುವುದಿಲ್ಲ ಸುಯೋಧನ. ನಿನ್ನ ಪರಮಶತ್ರುವಾಗಿರುವಂತ ಭೀಮ ನಿನ್ನನ್ನು ಹುಡುಕುವುದಕ್ಕೆ ಮುಂದಾಗ್ತಾ ಇಲ್ಲ. ಸಂಜಯ ಓ, ಮರುತ ಸುತ್ತ ಹೌದು ನನ್ನ ಆಜನ್ಮವಾಣಿ ಹೌದು. ಬರಲಿ. ಹಾ, ಅವನ ಉದರವನ್ನ ಬಗೆದು ನನ್ನ ತಮ್ಮ ದುಶ್ಯಾಸನನ್ನು ಹೇಗೆ ಕೊಂದು ಕಳೆದರು ಹ್ಮ್. ಹಾಗೆಯೇ ಕೊಲ್ತೆ, ಹಾಗೆಯೇ ಕೊಲ್ತೆ. ಭೀಮನನ್ನು ನೀನು ಕೊಲ್ಲಬಹುದು. ಭೀಮನ ಅವಸಾನ ಆಯಿತು ಅಂತ ಆದ್ರೆ ಅಲ್ಲಿಗೆ ಅರ್ಜುನ ಬರುವುದಿಲ್ಲವೇ ಹೇಳು. ರಣಶರವನ್ನು ಹೊಡೆದು ಸಂಜಯ ಓ, ಬರಲಿ ಅರ್ಜುನ. ಅವನ ಶಿರವನ್ನು ಹಾ, ಕಡಿಯುತ್ತೆ. ಹಾ, ಮಿಕ್ಕ ಭಟರು ಬರಲಿ, ಹಾ. ಅವರನ್ನೆಲ್ಲ ಕೊಂದು ಹಾ, ಶಾಕಿನಿ ಡಾಕಿನಿ ಮಾಲಿನಿ ಜ್ವಾಲಿನಿ ಅನ್ನುವಂತಹ ಭೂತಗಣಗಳಿಗೆ ಹಾ. ರಕ್ತ ದೌತಣ ಏರ್ಪಡಿಸುತ್ತೇವೆ. ನಾಳೆ ನಂಬುತ್ತೇನೆ ಈ ಮಾತನ್ನು. ಆದರೆ ಪ್ರಭು, ಹಸ್ತಿನೆಯ ಅರಮನೆಯಲ್ಲಿರಬೇಕಾಗಿರುವಂತ ನಾನು ರಣಕ್ಷೇತ್ರಕ್ಕೆ ಬರುವುದಕ್ಕೆ ಕಾರಣ ಏನು ಗೊತ್ತೇ? ನಿನ್ನ ಕಿತ್ತರೂಪರು ನಿನ್ನ ಸುಳಿವಿಲ್ಲದೆ ಪರಿತಪಿಸುತ್ತಾ ಇರುವ ಹೊತ್ತಿಗೆ ಎಲ್ಲಿ ನನ್ನ ಮಗ ಅಂತ ಕೇಳುವುದಕ್ಕೆ ಮುಂದಾದಾಗ ನಿನ್ನ ಸುಳಿವು ನನಗೆ ಸಿಗಲಿಲ್ಲ. ಹಾಗಾಗಿಯೇ ಕುರುಕ್ಷೇತ್ರಕ್ಕೆ ಬಂದವರನ್ನು ನೋಡಿಯೇ ಬಂದು ಹೇಳುತ್ತೇನೆ ಎಂದು ಹಾಗೆ ಹೇಳಿದವರು. ತಿರುಗಿ ನಾನು ಅಲ್ಲಿಗೆ ಹೋಗಿ ನಿನ್ನ ತಂದೆಗೆ ಏನಂತ ಉತ್ತರ ಕೊಡಲಿ ಹೇಳು. ತಂದೆಗತಿ ಧೈರ್ಯವನ್ನು ತಾರತಮ್ಯದಿ ಬೇಳು. ತಂದೆಗತಿ ಧೈರ್ಯವನ್ನು ತಾರತಮ್ಯದಿ ಬೇಳು. ಇಂದು ಜನನಿಗೆ ದುಡದೊಡಿಗಿದೆಲ್ಲ ತಿಳು. ಇಂದು ಜನನಿಗೆ ದುಡದೊಡಿಗಿದೆಲ್ಲ ತಿಳು. ಸತ್ಯ ಗೌರವೇಶ್ವರ. ಹುಟ್ಟು ಕುರುಡ ನಮ್ಮ ತಂದೆ. ಹೌದು. ಆದರೂ ಹಾ, ಮಕ್ಕಳ ಮೇಲೆ ಎಲ್ಲಿಲ್ಲದ ಮೋಹ. ಕಣ್ಣು ಕಾಣುವವರಿಗೂ ಮಕ್ಕಳ ಮೇಲೆ ಮೋಹ. ಹಾ, ಅದು ಪ್ರಕೃತಿ ಸಹಜವಾದದ್ದು. ಹ್ಮ್, ಆದರೆ ಹಾ, ನನ್ನ ತಂದೆಗೆ ಹಾ, ಪ್ರಪಂಚದಲ್ಲಿ ಯಾರಿಗೂ ಇಲ್ಲದಷ್ಟು ಮೋಹ. ಹೌದು. ಹಾಗಾಗಿ ಪ್ರಪಂಚವ್ಯಾಪಿಯಾಗಿ ಪ್ರಚಾರ ಆಗಿ ಹೋಗಿದೆ. ಹಾ, ಕುರುಡನ ಮೋಹ, ಹಾ, ಕುರುಡು ಮೋಹ, ಹ್ಮ್, ಮೋಹವೇ ಕುರುಡು. ಹಾ, ಅದರಲ್ಲಿಯೂ ಕುರುಡನ ಮೋಹ ಹೇಗಿದ್ದೀತು? ಹ್ಮ್, ಸರಿ ತಪ್ಪು ವಿಮರ್ಶೆ ಮಾಡುವುದಿಲ್ಲ. ಹಾ. ನನ್ನ ಮಗ ಕೌರವ ಮಾಡಿದ್ದು ಸರಿ. ಸರಿ. ಆದರೆ ಹಾ, ಈಗ ಕುರುಕ್ಷೇತ್ರದಿಂದ ಹಾ. ನಾನೇ ಮರೆಯಾಗಿ ಹೋದೆ. ಹೌದು. ನೀನು ಹೇಳಿಬಿಟ್ಟೇನು? ಹೇಳಬಾರ್ದಿತ್ತು ಸಂಜಯ, ಹೇಳಬಾರ್ದಿತ್ತು.
ನನ್ನ ಮೇಲೆ ಜೀವ ಇರಿಸಿಕೊಂಡವನ್ನ ನಪ್ಪ ಹೌದು. ಕೌರವ ಕಾಣಲಿಲ್ಲ ಅನ್ನೋದನ್ನು ಹೇಳಿದಾಗ ಎದೆ ಹೊಡೆದು ಸತ್ತಿದ್ರೆ ನಾನೇನು ಮಾಡಬೇಕಿತ್ತು ಹೇಳು. ಸಂಜಯ, ಓ, ಒಂದು ಉಪಕಾರವನ್ನು ಮಾಡಿ. ಏನು ಮಾಡಿ ಹೇಳಿ. ಯಾವ ಮಾತನ್ನು ಹೇಳಿದರೆ ನನ್ನ ತಂದೆಗೆ ಧೈರ್ಯ ಬರ್ತದೆ ಆ ಮಾತನ್ನೇ ತಿಳಿದು ಹೇಳು. ನಾನು ರಣಕ್ಷೇತ್ರದಿಂದ ಮರೆಯಾಗಿ ಹೋಗಿದ್ದೇನೆ ಎನ್ನುವುದನ್ನು ತಪ್ಪಿಯೂ ಹೇಳಬೇಡ. ಹೇಳು ಸಂಜಯ. ಹೇಳುತ್ತೇನೆ. ಸಮಾನ ಮನಸ್ಸು ಸಮಾನ ಮನೋಧರ್ಮದವರಾದಂಥ ನಿನ್ನ ತಂದೆಯನ್ನು ನಾನು ಸಂತೈಸಬಹುದು. ಕಳೆದುಕೊಂಡಿರುವಂತಹ ಮಕ್ಕಳ ವಿಷಯವನ್ನು ಹೇಳಿದಾಗ ಕಣ್ಣೀರು ಒರೆಸಿ ಸಮಾಧಾನ ಮಾಡಿದವನು ನಾನು ಒಪ್ಪಿಕೊಳ್ತೇನೆ. ಶ್ರೀವದನ, ಆದರೆ ನನ್ನ ಮತ್ತೊಂದು ವಿಶ್ವಾಸ ಉಂಟವ. ತನ್ನ ಕರುಣ ಕುಡಿ 99 ಮಂದಿಯನ್ನೂ ಕಳೆದುಕೊಂಡಾಗಲೂ ಕೂಡ ಸತ್ತ ಮಕ್ಕಳನ್ನೆಲ್ಲ ನಾನಿದ್ದ ನನ್ನ ಕೌರವನ ಮುಖ ನೋಡಿ ಮರೆಯುತ್ತೇನೆ ಎನ್ನುವ ಹಾಗೆ ನಿನ್ನ ಕುರಿತಾಗಿಯೇ ತಾಯಿಯಾದಂತಹ ನಿನ್ನ ಮಾತೃಶ್ರೀ ನಿನ್ನ ಯೋಚನೆಯಲ್ಲಿದ್ದಾಳೋ ಅವಳಿಗೆ ಏನಂತ ಉತ್ತರ ಕೊಟ್ಟೋ ಏನಂತ ಉತ್ತರ ಕೊಟ್ಟೋ. ಅಮ್ಮ, ಎಷ್ಟೋ ತನ್ನ ಮಕ್ಕಳನ್ನು ಬಲಿ ಕೊಟ್ಟವಳು. ಅವರ ಬಲಿಗೆ ಕಾರಣ ಹಿರಿಯ ಮಗ ಕೌರವ ಎನ್ನುವುದು ಗೊತ್ತು. ಸತ್ತ ಮಕ್ಕಳ ನೆನಪು ಹೋಗುವುದೇ ಇರುವಂತೆ ತಾಯಿಗೆ. ಹೀಗಿರುವಾಗ ಮರೆಯಲಾಗದ ನೋವನ್ನು ಮಗನಾಗಿ ನಾನು ತಾಯಿಗೆ ಕೊಟ್ಟವನು. ಪಾಪಿ ಪಾಪಿ ನಾನು. ಆದರೂ ನನ್ನ ಬರ ನಿರೀಕ್ಷೆ. ಸಂಜಯ, ಓ, ತಂದೆಗೆ ಹೇಗೆ ಹೇಳಿದರೆ ಧೈರ್ಯ ಬರ್ತದೆ ಎನ್ನುವುದನ್ನು ಸುಜ್ಞಾನಿಯಾದ ನೀನು ಬರಲಿ. ಅದೇ ರೀತಿಯಲ್ಲಿ ನನ್ನ ಕುರಿತಾಗಿ ಯಾವ ಮಾತನ್ನಾಡಿದರೆ ನನ್ನ ತಾಯಿ ನಿಶ್ಚಿಂತಳಾಗ್ತಾಳೆ ಎನ್ನುವುದನ್ನು ತಿಳಿದು ಅಳೆದು ಹೇಳು ಸಂಜಯ. ಹೇಳುತ್ತೇನೆ. ತಂದೆಯನ್ನು ತಾಯಿಯನ್ನು ಸಮಾಧಾನಗೊಳಿಸುತ್ತೇನೆ ಎನ್ನುವಂಥ ವಿಶ್ವಾಸವನ್ನು ಭರವಸೆಯನ್ನು ನಿಮ್ಮನ್ನು ನೀಡುತ್ತೇನೆ. ಕೌರವ, ಇನ್ನೊಂದು ಜೀವಿಯನ್ನು ಸಂತೈಸುವಂತಹ ಯೋಗ್ಯತೆಯು ಅಗತ್ಯ ನನಗಿಲ್ಲವೋ? ಮಕ್ಕಳು ಕಳೆದುಕೊಂಡರೂ ಚಿಂತೆ ಇಲ್ಲ. ನನಗೆ ಮಗನಿಗಿಂತಲೂ ಮಾಂಗಲ್ಯವೇ ವಿಶೇಷವಾದದ್ದು ಎನ್ನುವ ಹಾಗೆ ಜಾರುತ್ತಿರುವ ಮಾಂಗಲ್ಯವನ್ನು ಕೈಯಲ್ಲಿ ಹಿಡಿದು ಬೆವರಿನಿಂದ ತೇಲಿ ಹೋಗುತ್ತಿರುವ ತಿಲಕವನ್ನು ಕೈಯಲ್ಲಿ ಒತ್ತಿ ದೇವರ ಕುರಿತು ಆರಾಧಿಸಿ ನನ್ನ ಮಾಂಗಲ್ಯ ರಕ್ಷಣೆ ಮಾಡುವಂತ ಹೇಳುತ್ತಾ ದೇವರ ಕೋಣೆಯಲ್ಲಿ ಜಪಿಸುತ್ತಿರುವಂತಹ ನಿನ್ನ ಮಡದಿ ಭಾನುಮತಿ ಸಂಜಯ ನನ್ನವರಲ್ಲಿ ಎಂದು ತರುಣಿಗದಿ ಧೈರ್ಯವನ್ನು ತಳುವುದಿಲ್ಲೈ ನೀನು. ತರುಣಿಗದಿ ಧೈರ್ಯವನ್ನು ತಳುವುದಿಲ್ಲೈ ನೀನು. ಅರಮನೆಯ ಜನಕ್ಕೆಲ್ಲ ಅರಮನೆಯ ಜನಕ್ಕೆಲ್ಲ ಅರುಹು ಭಾಷೆಯನ್ನು ಕ್ಷತ್ರಿಯರಿ ಭಾನುಮತಿ ಮೃತ್ಯುವಿನ ಭೀಕರ ಹಸ್ತ ತನ್ನ ಮಾಂಗಲ್ಯದತ್ತ ಸಾಗಿ ಬಂದರು. ಧೃತಿಗಡದೆ ಇದ್ದವಳು ಅವಳು. ಆದರೆ ಕರುಣ ಬಳ್ಳಿಯತ್ತ ಸಾಗಿ ಬಂದಂತ ಆ ಮೃತ್ಯುವಿನ ಹಸ್ತಕ್ಕಾಗಿ ಮರುಗಿರಬಹುದು. ಇದಕ್ಕಾಗಿ ಮರುಗುಗಳಲ್ಲ ಅವಳು. ಒಂದು ಮಾತನ್ನು ಹೇಳು. ಏನಂತ ಹೇಳಿ? ಅರಮನೆಯ ಹೆಬ್ಬಾಗಿಲಿನಲ್ಲಿ ಸ್ವಾಗತಕ್ಕಾಗಿ ಕೈಯಲ್ಲಿ ಮಂಗಳಾರತಿಯನ್ನು ಹಿಡಿದು ಸಜ್ಜಾಗಿ ನಿಲ್ಲಲಿ. ಜಯ ವಧುವಿನ ಸಿರಿಮುಡಿಯನ್ನ ಹಿಡಿದು ದರ ದರ ದರನೆ ಎಳೆ ತಂದು ಅವರ ಸಮ್ಮುಖದಲ್ಲಿ ನಿಲ್ಲಿಸುತ್ತೇನೆ. ಆ ಕಾಲಕ್ಕಾಗಿ ಕಾಯುತ್ತಾ ಇರಲಿ ಅಂತ ಹೇಳು. ನಿನ್ನ ಮರನಿರೀಕ್ಷೆಯಲ್ಲಿರುವಂತಹ ಅರಮನೆಯಲ್ಲಿದ್ದವರನ್ನೆಲ್ಲ ಸಂತೈಸಬೇಕು ನಾನು. ಅರಮನೆಯಲ್ಲಿರುವ ತಂದೆ ತಾಯಿಗಳನ್ನು ನಿನ್ನ ಮಡದಿಯನ್ನು ಸಮಾಧಾನಗೊಳಿಸಬೇಕು ನಾನು. ಎಲ್ಲವರಿಗೂ ನೆಮ್ಮದಿ ಬರುವುದು ಯಾವಾಗ ಅಂತ ಕೇಳಿದರೆ ನನ್ನನ್ನು ಕಾಯುವವರು ಇದ್ದಾರೆ. ಹೌದು, ಅಪ್ಪನಿಗೆ ಸಹಜ, ಅಮ್ಮನಿಗೆ ಸಹಜ, ಮಡದಿಗೆ ಸಹಜ. ಉಳಿದವರು ನನ್ನನ್ನು ಕಾಯ್ತಾ ಇದ್ದಾರೆ. ವಾಕ್ಯದಾಯಕ ಅಂತ ನಿನ್ನನ್ನು ಕಾಯುತ್ತಿದ್ದಾರೆ ಯೋಧನ. ಅವರ ಶ್ರೇಷ್ಠತೆ ಇರುತ್ತೆ. ಯಾಕೆಂದ್ರೆ
ತಮ್ಮ ಹಣೆಯ ತಿಲಕವನ್ನ ಒರೆಸಿದ ಗೌರವ ಎಂದು ಯಾರೂ ನಮ್ಮನ್ನು ವಿರೋಧಿಸುವುದಿಲ್ಲ. ಅದು ನಮ್ಮ ಕರ್ತವ್ಯ ಏನು ಹಾಗೆ ಮಾಡಿರುತ್ತಾರೋ. ತಮ್ಮ ಕರುಳ ಕುಡಿಯನ್ನೇ ಕಡಿದ ದುರುಳ ಗೌರವ ಎಂದು ಯಾರೂ ನನ್ನನ್ನು ಇದು ಒಡೆಯನಿಗೆ ನಾವು ಕೊಡುವ ಕಾಣಿಕೆ ಎನ್ನುವ ಹಾಗೆ ತಾಯಂದಿರು ಭಾವಿಸಿದ್ದಾರೆಯೋ. ದೇಶಕ್ಕಾಗಿ ಒಡೆಯರಿಗಾಗಿ ನಮ್ಮ ತ್ಯಾಗ, ನಮ್ಮ ಸಮರ್ಪಣೆ. ಸಂಜಯ, ಓ ನನಗೆ ಈಗ ಯೋಚನೆ ಬರ್ತಾ ಇದೆ. ಏನು? ಮತ್ತೊಬ್ಬರಿಗಾಗಿ ಸಾಯುವುದು ಸುಲಭ, ಹ. ನಮಗಾಗಿ ನಾವು ಸಾಯುವುದು ಕಷ್ಟ. ಸಂಜಯ, ಕಷ್ಟ. ಹೇಳು ಹೇಳು, ಹ. ನಾಳೆ ನಾಳೆ ನಿಮ್ಮನ್ನೆಲ್ಲ ಸಂತೈಸುವುದಕ್ಕಾಗಿ ಪದವಿ ಪಾಲಕ ಭಾಗ್ಯದಾಯಕ ಗೌರವ ಬಂದೇ ಬರುತ್ತಾನೆ. ಭಾಗ್ಯ ಇದ್ದರೆ ಬರುತ್ತಾನೆ ಅಂತ ಹೇಳು ಸಂಜೆ. ಇದು ನಾಳೆ ಎಲ್ಲವರನ್ನು ಸಮಾಧಾನಗೊಳಿಸುವುದಕ್ಕಾಗಿ ನೀನು ನಾಳೆ ಬರುತ್ತೀಯ ಸುಯೋಧನ. ಆ ನಾಳೆ ಎನ್ನುವುದು ನನಗೆ ನೆಮ್ಮದಿ ತರಬೇಕು, ನಾನು ಸಮಾಧಾನವಾಗಿರಬೇಕು ಅಂತಾದರೆ, ನೀನು ಬರುವ ನಾಳೆ ಬರಬೇಕು ಅಂತಾದರೆ ಇವತ್ತಿನ ದಿನವನ್ನು ಉತ್ತರಿಸಬೇಕು ಹೇಳುವ ಹೇಳು. ನಾಳೆಗಾಗಿ ಇವತ್ತು ಏನು ಮಾಡ್ತೀಯ? ಇದೇ ಸರೋವರವೊಂದು ಇದೇ ಸರೋವರವೊಂದು ಇಲ್ಲಿಗೆ ಸಮೀಪ ಇದೇ ಸರೋವರವೊಂದು ಇಲ್ಲಿಗೆ ಸಮೀಪದಲ್ಲಿಯೇ ಸುಯೋಧನ, ಹೀಗೆ ಬಾ. ಅನತಿ ದೂರದಲ್ಲಿ ಹ. ಒಂದು ಸರೋವರ ಇದೆ. ನಾನು ಕಾಲವನ್ನ ಕಳೆಯಬೇಕಾದಂತ ಹ. ಸ್ಥಳವೂ ಇದೆ. ಅಂದ್ರೆ ಪೂರ್ವ ದಿಶಾಭಿಮುಖನಾಗಿ ಹ. ಓಡಿ ಬಂದವನು ನಾನು. ಬರುವುದಕ್ಕೆ ಕಾರಣ ಏನು? ಏನು ಉದ್ದೇಶ? ಇದೇ ಸರೋವರವೇ ಇದೆ. ಉದ್ದೇಶವ? ಸಂಜಯ, ಓ ಶರತಲ್ಪದಲ್ಲಿ ಮಲಗಿರುವಂತಹ ಮುತ್ತಜ್ಜ ಭೀಷ್ಮಾಚಾರ್ಯರನ್ನ ಕಂಡು ಹೌದೇ? ನನ್ನ ದುಸ್ಥಿತಿಯನ್ನು ಅರಿವಿದೆ. ಏನು ಹೇಳಿದರು? ಮನ ಕರಗಿದವರು ಅವರು ಆರ್ಜಿಸಿರುವಂತಹ ಜಲಸ್ತಂಭನ ವಿದ್ಯೆಯನ್ನು ಅನುಗ್ರಹಿಸಿದರು. ಹಾಗಾಗಿ ಇಂದಿನ ದಿವಸವನ್ನು ಆ ದ್ವೈಪಾಯನ ಸರೋವರನಲ್ಲಿ ಇಳಿದು ಮುಳುಗಿ ಜಲಸ್ತಂಭನ ವಿದ್ಯೆಯ ಬಲದಿಂದ ಕಳೆಯುತ್ತೇನೆ. ನಂಬು ನಂಬು ನಂಬು. ಆಯಿತು. ನಿನಗಾಗಿ ಪಿತಾಮಹರಾಗಿರುವಂತಹ ಭೀಷ್ಮಾಚಾರ್ಯರಿಗೆ ಗೊತ್ತಿರುವಂತಹ ಮಾತುಗಳನ್ನು ಪ್ರಶ್ನಿಸುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗೆಯಂತೆ ನಾಳೆಯ ದಿನ ಎನ್ನುವಂತಹದ್ದು ನಮ್ಮ ಭಾಗ್ಯದಾಯಕರಾಗಿರುವಂತಹ ಸುಯೋಧನನನ್ನು ಕಾಣುವ ಯೋಗ ತುಂಬಿದ ಸೂರ್ಯೋದಯವಾಗಿ ನಮ್ಮ ಪಾಲಿಗೆ ಪರಿಣಮಿಸಿದೆ ಅಂತ ಆ ದೇವರನ್ನು ಪ್ರಾರ್ಥಿಸ್ತೇನೆ. ಏನು? ಯಾಕೆ ಮನೆಯ? ಯಾಕೆ? ನೂಕಿರಲು ಸಂಜಯನ ಒಂದು ಉಪಪ್ಲವದಿಂದ ಹಸ್ತಿನಾವತಿಗೆ ನೀರು ಬಂದು ಪಾಂಡವರ ವೈಭವವನ್ನು ಬಣ್ಣಿಸಿದಾಗ ನಾನಾಡಿದ ಮಾತು ಭಟನಿಗೆ ಆಜ್ಞಾಪಿಸಿದೆ, ಹೊರನೂಕಿ ಅವರನ್ನು. ಸಂಜಯ ಸಂಜಯ ಅಂತ ನೀನು ನನ್ನನ್ನ ಕಾಡುವುದಕ್ಕಾಗಿ ಸತ್ಯವು ತಪ್ಪಾಯ್ತು. ಅಯ್ಯೋ ತಪ್ಪಾಯ್ತು. ದಯಮಾಡಿ ಹಾಗೆ ಹೇಳ್ಕೊಡಲು ಹಾಗೆ ಹೇಳಬಾರದು. ಸಂಜಯ, ಓ
ಹೋಗು ಬೇಗ ಹೋಗು. ಬರುತ್ತ ಸುತಲ ಬೇಹಿನಾಳುಗಳು ನನ್ನ ಸುಳಿವನ್ನು ತಿಳಿಯಬಹುದು. ಬೇಗ ಹೋಗು ಹೋಗು ಹೋಗು. ಬಡಿ ನಟ್ಟಿದೆ.